ಕೋಲಾರದ ಏನು ಜಿಲ್ಲೆಯಲ್ಲಿ ಮುಳಬಾಗಿಲಿನಲ್ಲಿ ಏನು ಮಾಜಿ ಸಚಿವ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಪುತ್ಥಳಿಗೆ ಕಟ್ಟಲಾಗಿದ್ದ ಬಟ್ಟೆಯನ್ನು ಅಪರಿಚಿತರು ತೆರವುಗೊಳಿಸಿ ಹೂವಿನ ಹಾರ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ನಗರಸಭೆ ವ್ಯಾಪ್ತಿಯ ಸೌಂದರ್ಯ ಸರ್ಕಲ್ ಬಳಿ 2024ರಲ್ಲಿ ಅಧಿಕೃತ ಪರವಾನಗಿ ಇಲ್ಲದೆ ಪುತ್ಥಳಿ ನಿರ್ಮಿಸಲಾಗಿದ್ದು, ಕೋರ್ಟ್ ಆದೇಶದ ಮೇರೆಗೆ ಅಧಿಕಾರಿಗಳು ಪುತ್ಥಳಿಗೆ ಬಟ್ಟೆಯನ್ನು ಕಟ್ಟಿದ್ರು. ಇಂದು ಮುಂಜಾನೆ ಅಪರಿಚಿತರು ಬಟ್ಟೆ ತೆರವುಗೊಳಿಸಿ ಹಾರ ಹಾಕಿರುವ ಆರೋಪ ಕೇಳಿಬಂದಿದೆ. ಘಟನೆಯ ಹಿನ್ನೆಲೆಯಲ್ಲಿ ನಗರಸಭೆ ಕಮಿಷನರ್ ಆಂಜನೇಯಲು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಲ್ಲಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದ್ದು, ಘಟನೆಗೆ ಕಾರಣವಾದರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಕಮಿಷನರ್ ಸೂಚಿಸಿದ್ದಾರೆ. ಕೆಂಪೇಗೌಡ ಅಲ್ಲ, ಆಲಂಗೂರು ಶ್ರೀನಿವಾಸ್ ಅದು ಜೊತೆಯಲ್ಲೇ ಇದೆ. ಇದು 2 ವರ್ಷಗಳ ಹಿಂದೆ ನಗರಸಭೆಯಿಂದ ಒಂದು ತೀರ್ಮಾನ ಆಗುತ್ತೆ. 12x18 ಅಡಿಗಳ ನಗರಸಭೆ ಜಾಗವನ್ನು ಒಕ್ಕಲಿಗರ ಸಂಘದ ಚಟುವಟಿಕೆಗಳಿಗಾಗಿ ಕಿಮ್ಮತ್ತು ಬೆಲೆಗೆ ನೀಡಬೇಕು ಅಂತೇಳಿ ಇಲ್ಲಿ ಡಿಸಿಷನ್ ತಗೊತಾರೆ ಕೌನ್ಸಿಲಲ್ಲಿ. ಅದರ ಪ್ರಕಾರ ಅಲ್ಲಿ ಆಗಿದ್ದ ಕಮಿಷನರು ಅದನ್ನು ಕಿಮ್ಮತ್ತು ಬೆಲೆ ಕಳಿಸ್ಕೊಂಡು ಅದಕ್ಕೆ ನೋಂದಣಿ ಮಾಡಿಕೊಡ್ತಾರೆ ಸಂಘಕ್ಕೆ. ತದನಂತರ ಅವರು ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಅರ್ಜಿಗಳು ಕೊಡ್ತಾರೆ. ಅರ್ಜಿಗಳು ಕೊಟ್ಟಾಗ ಅದು ಕರೆಸ್ಪಾಂಡೆನ್ಸಲ್ಲಿರುತ್ತೆ. ಅದು ಯಾವುದೇ ಸ್ಟ್ಯಾಚ್ಯು ನಿರ್ಮಾಣ ಮಾಡಬೇಕಂತಲೂ ಕೂಡ ಸರ್ಕಾರದ ಅನುಮತಿ ತಗೊಂಡೇ ಅದನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಅದನ್ನು ವೈಲೇಷನ್ ಮಾಡಿ ಆ ಸಂಘದಲ್ಲೇ ಕೆಲವರು ಅದನ್ನು ನಿರ್ಮಾಣ ಮಾಡ್ತಾರೆ. ಅದನ್ನು ವಿರೋಧಿಸಿ ಒಬ್ಬರು ಅವ್ರ ಸಂಘದಲ್ಲೇ ಒಬ್ಬರು ಹೈಕೋರ್ಟು ಮೆಟ್ಲೇರ್ತಾರೆ. ಹೈಕೋರ್ಟ್ ಏನು ಮಾಡ್ತದೆ, ಯಾವುದೇ ನಿರ್ಮಾಣ ಮಾಡಿಕೊಡೋದು ಅಂತೇಳಿ ಸ್ಟೇ ಆರ್ಡ್ರ್ ಕೊಡುತ್ತೆ. ಆ ಸ್ಟೇ ಆರ್ಡ್ರು ಕೊಟ್ಟ ಮೇಲೆ ಏನು ಮಾಡ್ತಾರೆ, ಅಷ್ಟಕ್ಕಾಗಲೇ ಅದು ನಿರ್ಮಾಣ ಆಗಿಬಿಟ್ಟಿರ್ತದೆ. ಆ ಸ್ಟೇ ಆರ್ಡ್ರ್ ಬಂದಿರೋದ್ರಿಂದ ಅದನ್ನು ನಗರಸಭೆ ವತಿಯಿಂದ ಅದನ್ನು ನಾವು ಮುಚ್ತೀವಿ. ಅದನ್ನು ಸ್ಟ್ಯಾಚ್ಯುಗಳೆರಡೂ ಬಟ್ಟೆ ಹಾಕಿ ಮುಚ್ತೀವಿ. ಕೋರ್ಟಲ್ಲಿ ಡಿಸಿಷನ್ ಇರೋದ್ರಿಂದ ಯಾವುದೇ ಕ್ರಮ ತಗೊಳ್ಳೋಕ್ಕೆ ಬರೋಲ್ಲ ಅಂಥೇಳಿ ನಾವು ಎಲ್ಲ ಆ ಡಿಸ್ಪ್ಯೂಟ್ನ ಪೆಂಡಿಂಗ್ ಇಡ್ತೀವಿ. ಈ ಕೋರ್ಟಲ್ಲಿ ನಡೀತಾ ಇದೆ, ಅದು ಇನ್ನೂ ತೀರ್ಮಾನ ಆಗಿಲ್ಲ ಹೈಕೋರ್ಟಲ್ಲಿ. ನಮ್ಮ ಗಮನಕ್ಕೆ ಬಂದದ್ದು 9:30 ಬಂತು. ಪೊಲೀಸರ ಮುಖಾಂತರ ಈ ಥರ ಆಗಿದೆ, ಮಾತಾಡೋಣ ಬನ್ನಿ ಅಂತ ಕರೆದ್ರು. ನಾನು ತಹಸೀಲ್ದಾರು ಪೊಲೀಸು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ಅವ್ರ ದಾಖಲೆಗಳೊಂದಿಗೆ ಇವತ್ತು ಸಂಜೆ ಸಾಯಂಕಾಲ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಚರ್ಚೆ ಮಾಡ್ತೀವಿ ಏನು ಮಾಡಬೇಕು. ಮತ್ತು